ಸ್ವಾಗತ ಕೋರುತ್ತಾ, ಮೊದಲನೇದಾಗಿ ಸೆಪ್ಟೆಂಬರ್ 17 ಬರ್ತಕ್ಕಂಥ ವಿಮೋಚನಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರನ್ನು ಸಮನ್ವಯ ಸಮಿತಿನ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ 16ನೇ ತಾರೀಕಿನ ದಿವಸ ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ಸಂಘಟಿತಕ್ಕಂಥ ದುಡಿಯುವ ವರ್ಗದ ಕಾರ್ಮಿಕರ ಹಕ್ಕುಗಳಿಗಾಗಿ ಮತ್ತು ಮಂಡಳಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ತನಿಖೆಗೆ ಒತ್ತಾಯಿಸಿ ಹಲವಾರು ಬಾರಿ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಮನವಿ ಮಾಡಿದರೂ ಕೂಡ ಅವರು ಸ್ಪಂದಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ಮಂಡಳಿಯಲ್ಲಿ CAG ರಿಪೋರ್ಟ್ ಪ್ರಕಾರ 4,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತನ್ನು ವರದಿಯಾಗಿದೆ. ಆ ಒಂದು ಕಾರಣಕ್ಕಾಗಿ ಕೂಡಲೇ ಮುಖ್ಯಮಂತ್ರಿಗಳು ಮಂಡಳಿ ನಡೀತಕ್ಕಂಥ ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾಗಿರ್ಬೋದು, ತನಿಖೆ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು ಮುಕ್ತವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮುಖ್ಯಮಂತ್ರಿಗಳ ಮಧ್ಯೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೇನದ 16ನೇ ತಾರೀಕಿನ ದಿವಸ ಕಾರ್ಮಿಕ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಈ ಸರ್ಕಾರ ಗಮನ ಸೆಳೀತಕ್ಕಂಥ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು 17 ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಈಗಾಗಲೇ ಸಮಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ಎಷ್ಟರ ಮಟ್ಟಿಗೆ ನಮ್ಗೆ ಸ್ಪಂದಿಸ್ತಾರೆ ಗೊತ್ತಿಲ್ಲ, ಆದರೆ ಅವಕಾಶ ಸಿಕ್ಕರೆ ನಾವು ಕೂಡ ಈ ಎಲ್ಲ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ, ಯಾಕಂದರೆ ಮಾನ್ಯ ಮುಖ್ಯ ಕಾರ್ಮಿಕ ಸಚಿವರು ಎಲ್ಲವನ್ನು NGO ಕೊಡ್ಲಿಕ್ಕೆ ಹೊಂಟಿದ್ದಾರೆ. ಮೊದಲೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು, DO ಆಗಿರ್ಬೋದು, ಇವರಿದ್ದರೂ ಕೂಡ ಇಷ್ಟೆಲ್ಲ ತೊಂದರೆಗಳು ಕಾರ್ಮಿಕರಿಗೆ ಅನುಭವಿಸ್ತಿದ್ದರೂ ಕೂಡ ಸರ್ಕಾರೇತರ NGOಗಳಿಗೆ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡ್ತಕ್ಕಂಥದ್ದು, ಅರ್ಜಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಕಟ್ಟಡ ಅಂಬೇಡ್ಕರ್ ಸಹಾಯವಾಣಿ ಅಂತ ಸೇವಾ ಕೇಂದ್ರ ಅಂತಕ್ಕಂಥ ಇಟ್ಟೊಳಗೆ ಒಂದು NGOಗೆ ಈ ಒಂದು ಎಲ್ಲ ರೀತಿಯ ಕಟ್ಟಡ ಕಾರ್ಮಿಕ ಸಿಗ್ತಕ್ಕಂಥ ಸವಲತ್ತು ಬಗ್ಗೆ ಜಾರಿ ಮಾಡಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ NGOಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ. NGOದಲ್ಲಿ ಒಂದು ವ್ಯಾನ್ ಇರ್ತದೆ, 5 ಮಂದಿ ಸಿಬ್ಬಂದಿ ಇರ್ತಾರೆ. ಅವರು ಅದಕ್ಕೆ ಯಾವುದೇ ಒಂದು ಸರ್ಕಾರದ ಅಧೀನದೇ ಇರ್ತಕ್ಕಂಥ ಆ ಒಂದು NGOಗೆ ಕೊಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸ್ಪಾಟಲ್ಲಿ ಹೋಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಜಿಲ್ಲೆಯಲ್ಲಿ ಈಗ 36 ಜನ DOಗಳಿದ್ದರೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಮಾನ್ಯ ಕಾರ್ಮಿಕ ಸಚಿವರು 5 ಮಂದಿಯ ಒಂದು ವ್ಯಾನನ್ನು ಕಳಿಸಿ ಅದು ಟೆಂಡರ್ ಮೂಲಕ ಅವರೇ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಈಗ ಕರ್ತಾ ಇದ್ದಾರೆ. ನಾವು ಪ್ರಮುಖವಾಗಿ ಈ ಸರ್ಕಾರೇತರ NGO ಮಾಡ್ತಕ್ಕಂಥ ಈ ಕೆಲಸಕ್ಕೆ ನಾವು ಸಮನ್ವಯ ಸಮಿತಿಯಿಂದ ವಿರೋಧವನ್ನು ಮಾಡ್ತೀವಿ, ಅದನ್ನು ಖಂಡಿಸ್ತೀವಿ, ಪ್ರತಿಭಟಿಸ್ತೀವಿ. ಅದು ನೇರವಾಗಿ ಮಂಡಳಿಯ ಮೂಲಕವೇ ನಿರ್ವಹಣೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು. ಖಾಸಗಿಯವರ ಸಹಭಾಗಿತ್ವ ಇದ್ದರೆ ಮತ್ತೆ ಭ್ರಷ್ಟಾಚಾರ, ಅದರಲ್ಲಿ ಕಾರ್ಮಿಕರು ಸತಾಯಿಸ್ತಕ್ಕಂಥ ಕೆಲಸ ಆಗ್ತದೆ. ಅವ್ರು ಯಾವುದೇ ಹತೋಟಿ ಮಾಡ್ತಕ್ಕಂಥದ್ದು, ಅವರಿಗೆ ಶಿಕ್ಷೆ ಒಳಪಡಿಸ್ತಕ್ಕಂಥದ್ದು ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಇವೆಲ್ಲ ವಿಷಯಗಳನ್ನು ಮುಂದಿಟ್ಕೊಂಡು 16ನೇ ತಾರೀಕಿನ ದಿವಸ ಹೋರಾಟವನ್ನು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ವಿನಂತಿಯನ್ನು ಮಾಡ್ತೀವಿ, ಈ ದುಡಿಯುವ ವರ್ಗದ ಸರ್ಕಾರದ ಬಜೆಟ್ ಇಲ್ಲದೇ ಇರತಕ್ಕಂಥ ಮಂಡಳಿಯ ನಮ್ಮ ಹಣ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ನಮ್ಮ ಹೊಣೆಯಾಗಿರುವುದರಿಂದ ಈ ಮುಖ್ಯಮಂತ್ರಿಗಳು ಇದರ ಮಧ್ಯೆ ಪ್ರವೇಶ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಹೆಚ್ಚಿನ ಬೇಡಿಕೆಗಳ ಬಗ್ಗೆ ಮಾಜಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಕಟ್ಟಿಸಂಗ ಅವರು ಮಾತಾಡಬೇಕಂತ ಕೇಳ್ಕೊತೇನೆ.